ಈಗ ಸಹಕಾರ ಸಚಿವರಾದಂಥ ಕೆ ಎನ್ ರಾಜಣ್ಣವರು ತಮ್ಮ ಗೃಹಪ್ರವೇಶಕ್ಕೆ ಆಗಮಿಸಿದ್ದಾರೆ, ಏನು ಹೇಳ್ತಾರೆ? ಏನಿಲ್ಲ, ಅವ್ರಿಗೂ ನಮಗೂ ಮೊದಲಿಂದ ಕೂಡ ಭಾಳ ವಿಶ್ವಾಸ ಇದೆ. ನಮ್ಮ ಮಗ DCC ಬ್ಯಾಂಕ್ ಮ್ಯಾನೇಜರ್ ಇದ್ದಾರೆ. ಅವ್ರ ಕಾಲದಲ್ಲೇ ಅವ್ರಿಗೂ ಕೂಡ ಕೆಲಸ ಆಯಿತು. ಇದರಿಂದ ಮನೆ ಕಟ್ಸ್ಕೊಂಡಿದ್ದೇನೆ, ಅದಕ್ಕೆ ಆಶೀರ್ವಾದ ಮಾಡಬೇಕು ಅಂತೇಳಿ ಬಂದಿದ್ದಾರೆ. ನಮಗೆಲ್ಲರಿಗೂ ಕೂಡ ಸಂತೋಷ ಆಗಿದೆ. ಅದೇ ರೀತಿಯಲ್ಲಿ ಕಾರಜೋಳ ಸಾಹೇಬರು, ವಿಜಯಸ್ವಾಮಿ ಸಾಹೇಬರು, ಆಮೇಲೆ ಬೆಳಗ್ಗೆ ಸುರೇಶ್ ಬಾಬಣ್ಣ ಬಂದವರು, ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಒಂದು ಶುಭ ಕಾರ್ಯಕ್ರಮಕ್ಕೆ ಇಲ್ಲಿ ರಾಜಕೀಯ ರಂಗವಾಗಿ ನಮ್ಮ ಮುಖಂಡರು ಎಲ್ಲ ಪಕ್ಷದವರು ಬಂದು ಆಶೀರ್ವಾದ ಮಾಡಿದ್ದಾರೆ. ನನಗೆ ಸಂತೋಷ ಆಗ್ತಾಯಿದೆ. ವೆಂಕಟರಮಣಪ್ಪ ಅವರೂ ಬಂದವರು, ಮಾಜಿ ಸಚಿವರು ವೆಂಕಟರಮಣಪ್ಪ ಅವರೂ ಬಂದವರು. ತುಮಕೂರು ಜಿಲ್ಲಾ JDS ಅಧ್ಯಕ್ಷರಂಥ RC ಅಂಜನಪ್ಪರವರ ಪುತ್ರ DCC ಬ್ಯಾಂಕ್ ಮ್ಯಾನೇಜರ್ ಚಂದ್ರಶೇಖರ್ ಗೌಡ ಅವರ ಪಾವಗಡ ಪಟ್ಟಣದ MAL ಲೇಔಟಲ್ಲಿ ನೂತನವಾಗಿ ನಿರ್ಮಿಸಿರುವ ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ ಬುಧವಾರ ರಾಜಕಾರಣಿಗಳ ದಂಡೆ ಹರಿದು ಬಂದಿತ್ತು. ರಾಜ್ಯದ ಸಹಕಾರ ಸಚಿವರಾದ KN ರಾಜಣ್ಣ, ಸಂಸದ ಗೋವಿಂದ ಕಾರಜೋಳ, JDS ವಿಪಕ್ಷ ನಾಯಕ CB ಸುರೇಶ್ ಬಾಬು, ಮಧುಗಿರಿಯ ಮಾಜಿ ಶಾಸಕರಾದ ವೀರಭದ್ರಯ್ಯ, ಮಾಜಿ ಸಚಿವರಾದ ಶಾಸಕರು ಆದಂಥ ವೆಂಕಟರಮಣಪ್ಪ, ಕೊರಟಗೆರೆಯ ಮಾಜಿ ಶಾಸಕರಾದ ಸುಧಾಕರ್ ಲಾಲ್, JDS ಯುವ ಘಟಕದ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ, ಆಂಧ್ರದ ಮಡಕ್ಸಿರ ತಾಲೂಕಿನ ಮಾಜಿ MLC ಗುಂಡಮಲ ತಿಪ್ಪೇಸ್ವಾಮಿ, ಮಾಜಿ ಶಾಸಕ ತಿಮ್ಮರಾಯಪ್ಪ ಮತ್ತು ಪಾವಗಡ ಪುರಸಭೆಯ ಅಧ್ಯಕ್ಷರಾದಂಥ ಸುದೇಶ್ ಬಾಬು, PH ರಾಜೇಶ್, ಕಲ್ಪವೃಕ್ಷ ರವಿ, JDS ಕಾರ್ಯದರ್ಶಿಗಳಾದಂಥ ತಿಮ್ಮಾರೆಡ್ಡಿ, JDSನ ಮಹಾಪ್ರಧಾನ ಕಾರ್ಯದರ್ಶಿ ಸೊಗಡು ವೆಂಕಟೇಶ್, JDS ಅಧ್ಯಕ್ಷರಂಥ NA ಈರಣ್ಣ, ಪ್ರಧಾನ ಕಾರ್ಯದರ್ಶಿ ಗೋವಿಂದ ಬಾಬು, MLC ತಿಪ್ಪೇಸ್ವಾಮಿ, BJPಯ ಅಧ್ಯಕ್ಷರಾದಂಥ ದೊಡ್ಡಳ್ಳಿ ಅಶೋಕ್ ಮತ್ತು ನೇರಳೆಕುಂಟೆ ನಾಗೇಂದ್ರ ಕುಮಾರ್, ಡಾಕ್ಟರ್ G ವೆಂಕಟರಾಮಯ್ಯ ಸೇರಿದಂತೆ ನೂರಾರು JDS ಮತ್ತು BJP ಹಾಗೂ ಕಾಂಗ್ರೆಸ್ನ ಮುಖಂಡರುಗಳು ನೂತನ ಗೃಹಪ್ರವೇಶ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭಾಶಯಗಳನ್ನು ಕೋರಿದ್ದಾರೆ. ಈ ವೇಳೆ ಸಹಕಾರ ಸಚಿವರಾದ KN ರಾಜಣ್ಣನವರು ಪಾವಗಡ ಪವರ್ ನ್ಯೂಸ್ನೊಂದಿಗೆ ಸುದೀರ್ಘವಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ನಿಮ್ಮ ಕೆರೆಗಳಿಗೆ ತುಂಬಿಸ್ಕೊಳ್ಳೋದು MIನಲ್ಲಿ ಮಾಡ್ತಾರೆ. ಈಗ ನಾವು MIನಲ್ಲಿ ಮಧುಗಿರಿದು ಮತ್ತು ಕೊರಟಗೆರೆದು ಈಗ MIಯಲ್ಲಿ 3 ಕೋಟಿದೊಂದು 200 ಕೋಟಿದೊಂದು ಟೆಂಡರ್ ಆಗಿದೆ, ಕೆಲಸ ಶುರು ಮಾಡ್ತಾರೆ. ಹಾಗೆ ಇಲ್ಲಿನೂ ಕೂಡ ಪ್ರಪೋಸಲ್ ಇದೆ, ಕೂಡ MIನಿಂದ ಟ್ಯಾಂಕ್ಗಳಿಗೆ ನೀರನ್ನು ತುಂಬಿಸುವಂಥ ಕೆಲಸ ಮಾಡ್ತಾರೆ. ಮತ್ತು ಎತ್ತಿನೊಳೆ ಅವರು ಕೂಡ ಪೈಪ್ಲೈನ್ ವರ್ಕು ನಡೀತಾರೆ. ಅದರಿಂದ ಕೈ ಬಿಟ್ಟವ್ರೆ ಅಂತೇಳಿ ನೀವು ಈಗ ಹೇಳಿದ್ದನ್ನು ಪೇಪರ್ ಬರೆಯಕ್ಕೆ ಸರ್. ಆಮೇಲೆ ಕೇಶಿಪ್ ಇದರಲ್ಲಿ ಬೈಪಾಸ್ ಮಾಡೋದು ಬಿಟ್ಟಿದ್ದಾರೆ. ಪಾವಗಡ ಬೈಪಾಸು ಮೊದಲು ಒರಿಜಿನಲ್ ಇತ್ತಲ್ರಿ, ಅವಾಗನೇ ಅದನ್ನು ಸೇರಬೇಕಾಗಿತ್ತು. ಅವಾಗ ನಾವೇನೋ ನಮ್ಗೆ ಅವಾಗ ಮಣಿಮಂಡನ್ PD ಇದ್ರಾಗ ಅವರು ನನ್ನ ಹತ್ರ ಪ್ರೊಬೇಷನರಿ AC ಇದ್ದಾಗ ನಮ್ಮ ತುಮಕೂರು ಅಸಿಸ್ಟೆಂಟ್ ಕಮಿಷನ್ ಇದ್ದವರು ಪ್ರೊಬೇಷನರಿ IAS ಆ ಒಂದು ವಿಶ್ವಾಸದ ಮೇಲೆ ಆಗ ನಾವು ಅವರನ್ನು ಪ್ರಯತ್ನ ಮಾಡಿದಾಗ ಅವರು ನಮ್ಮ ಮಧುಗಿರಿ ಬೈಪಾಸ್ ಮಾಡಿದ್ರು. ಹಾಗೆಯೇ ಕೊರಟಗೆರೆ ಬೈಪಾಸ್, ಇಲ್ಲಿಗೂ ಕೂಡ ಬೈಪಾಸ್ ಮಾಡಬೇಕು ಅನ್ನೋದು ಪ್ರಪೋಸಲ್ ಇತ್ತು. ಅದೇನು ಕೈ ಬಿಟ್ಟೋದು ಗೊತ್ತಿಲ್ಲ. ಈಗ ಇದೇನಿದೆ ಈಗ KCP ಲೈನಿಗೆ ಅದನ್ನು ಈಗ 4 ಲೈನನ್ನು ಅದನ್ನು ವೈಡನ್ ಮಾಡಬೇಕು ಅನ್ನೋದು ಒಂದು ಪ್ರಪೋಸಲ್ಲು MP ಸಾಹೇಬರು ಎಲ್ಲ ಹೇಳ್ತಾ ಇದ್ದಾರೆ. ಅದನ್ನು ನಾವು ಕೂಡ ಮಾಡಬೇಕು ಅಂತ ಇದ್ದೀವಿ. ಮಾಡೋದು ಬೈಪಾಸ್ ಬೆಟ್ಟನ ಒಂದು ಪ್ರವಾಸೋದ್ಯಮ ಸ್ಥಳವಾಗಿ ಮಾಡಬೇಕು ಅಂತೇಳಿ ಮೊದಲಿಂದನೂ ನಮ್ಮ ತಿಮ್ಮಾರೆಡ್ಡಿ ಅವ್ರದ್ದು, ಆಂಜನಪ್ಪರದ್ದು ಮತ್ತು ಈ ಭಾಗದ ಮುಖಂಡದ್ದು ಎಲ್ಲರದ್ದು ಇದೆ. ಅದನ್ನು ಕೂಡ ಮಾಡಬೇಕು ಅಂತಕ್ಕಂಥದ್ದಿದೆ. ಈಗ MP ಅವರು ಇದ್ದಾರೆ, ಅವರು ಎಲ್ಲರೂ ಸೇರಿ ಗಿಡಗಲ್ ಬೆಟ್ಟನ ಒಂದು ಪ್ರವಾಸಿ ಕೇಂದ್ರ ಮಾಡಬೇಕಂತ ಸರ್. ಇವತ್ತಿನ ಭೇಟಿ ಸರ್ ಪಾವಗಡಕ್ಕೆ ಭೇಟಿ ಚಂದ್ರಶೇಖರ ಗೌಡ ಅಂತೇಳಿ ನಮ್ಮ ಬ್ಯಾಂಕ್ನಲ್ಲಿ ಮ್ಯಾನೇಜರ್, ಅವರು ಮನೆ ಕಟ್ಟಿದ್ದಾನೆ. ಮನೆ ಕಟ್ಟಿ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಬಂದಿದ್ದರು. RC ಅಂಜನಪ್ಪರು ಸ್ನೇಹಿತರು. ಹಾಂ ಸರ್. ಅಲ್ಲ, ಅವ್ರು JDS, ನೀವು ಕಾಂಗ್ರೆಸ್ ಅವ್ರಿಗೆ? ಅದು ನಮ್ಮ ಮಧ್ಯೆ JDS ಇಲ್ಲ, ಕಾಂಗ್ರೆಸ್ ಇಲ್ಲ. ಪಕ್ಕದಲ್ಲಿ BJP ಅವರು ಇದ್ದಾರೆ, ಅವರು ಅಷ್ಟೇ ಸಂಸದರು. ಅವರು ಅಷ್ಟೇ. ನೋಡ್ರಿ, ರಾಜಕಾರಣದಲ್ಲಿ ಶಾಶ್ವತವಾಗಿ ಯಾವನೂ ಶತ್ರುನೂ ಇಲ್ಲ, ಯಾವನೂ ಮಿತ್ರರು ಇಲ್ಲ. ಅದರಿಂದ ನೀವು ಪಾರ್ಟಿ ಮೇಲೆ ಶತ್ರುತ್ವ ಮಿತ್ರತ್ವ ಏನು ಬರೋದಿಲ್ಲ. ನಾನು ನಡ್ಕೊಂಡ್ಬಂದಿರೋದು ಹಂಗೆ, ಗೊತ್ತಾಯ್ತಾ? ಮುಂದೆ ನಾನು ಹೇಳಿದ್ರೆ ತಪ್ಪಾಗ್ತದೆ. ಒಂದ್ಸರಿ ನಾನು ಯಾವಾಗ ಭಾಳ ಹಿಂದೆ DC ಬ್ಯಾಂಕ್ ಎಲೆಕ್ಷನ್ ಆಗುವಾಗ ದೇವೇಗೌಡರು ಎಲ್ಲರಿಗೂ ಫೋನ್ ಮಾಡಿ ರಾಜಣ್ಣ ಓಟ್ ಹಾಕ್ಬಿಟ್ಟಿದ್ರು. ಆದ್ರೂ ಓಟ್ ಹಾಕ್ಬಿಟ್ಟು
ನಮಗೆ ಅವ್ರು ಮಾಡಿದ್ದು ಅವರು ಮುಂದೆ ನನ್ನ ಕಷ್ಟದಲ್ಲಿ ಜೊತೆ ನಿಂತಿದೆಯಲ್ಲ ಅದನ್ನು ಯಾವತ್ತೂ ಮರೆಯೋದು. ಹಾಂ ಸರ್. ಅಲ್ಲ ನಿಮ್ಮ ಮಗ MLC ರಾಜು ಪಾವಗಡದವರು ಔಟ್ ಮಾಡಿದ್ದಾರೆ. ಅಲ್ಲ ರೀ, ಮಾಡದೇ ಇದ್ದರೆ MLAಗಳಿಲ್ಲ ಮತ್ತು MP ಇಲ್ಲ, ಈವನ್ ವೋಟರ್ಸು ಕೂಡ ಕಡಿಮೆ, ಕಾಂಗ್ರೆಸ್ ವೋಟರ್ಸ್ ಕಡಿಮೆ. ಹಂಗಿರುವಾಗ ಅವನು ಗೆಲ್ತಾನೆ ಅಂತ ಅಂದರೆ ಎಲ್ಲರೂ ಸಹಾಯ ಮಾಡೋದು ತಾನೆ ಗೆಲ್ಲೋದು. ಈಗ ನಾನು 98ಅಲ್ಲಿ ಫಸ್ಟು ನಾನು MLC ಆದೆ 98ಅಲ್ಲಿ. ಆಗ 98ಅಲ್ಲಿ MLC ಆಗುವಾಗ ನನಗೆ ಟಿಕೆಟ್ ಕೊಟ್ಟಿದ್ದೇನಪ್ಪ ಅಂದರೆ 94ಅಲ್ಲಿ ನಾನು ರೆಬೆಲ್ ಆಗಿ ಕಾಂಗ್ರೆಸ್ಸಲ್ಲಿ ತುಮಕೂರಲ್ಲಿ MLA ಕಂಟೆಸ್ಟ್ ಮಾಡಿದೆ. ಆಗ ಮಾಡಿದಾಗ ನಾನು 26,000 ವೋಟ್ ತಗೊಂಡೆ. 27,000 ಲಕ್ಷ್ಮೀ ನರಸಿಂಹಯ್ಯನವರು ಎಕ್ಸ್ ಮಿನಿಸ್ಟ್ರು ಅವರು 27 ತಗೊಂಡು ನಾನು ಇಂಡಿಪೆಂಡೆಂಟಾಗಿ ನಿಂತಿದ್ದೆ ಎರಡೇಲೆ ಗುಂಪಲ್ಲಿ. 29,000 ಕಾಂಗ್ರೆಸ್ ಕ್ಯಾಂಡಿಡೇಟ್ ತೊಗೊಂಡಿದ್ದು, 32,000 BJP ಅವರು ಗೆದ್ದಿದ್ದಾಗ ಎಲ್ಲಿ 94ಅಲ್ಲಿ. 98ಅಲ್ಲಿ ಹೆಂಗೂ ಗೆಲ್ಲೋದಿಲ್ಲ ಈ ಸೀಟು ಅಂತೇಳಿ ನನಗೆ ಕರ್ದು ಕೊಟ್ಟರು, ನನ್ನ ಮಗನಿಗೆ ಇನ್ನೊಂದ್ಸರಿ ಸೋರಿಸಿ ಮನೆಗೆ ಕಳ್ಸೋಣ ಅಂತ. ಆದರೆ ಎಲ್ಲರೂ ಸೇರಿ ಅವಾಗ ದೇವೇಗೌಡರೇ ಪ್ರೈಮ್ ಮಿನಿಸ್ಟ್ರು, JH ಪಟೇಲ್ರೇ ಚೀಫ್ ಮಿನಿಸ್ಟ್ರು. ಹಂಗಿದ್ದು ಕೂಡ ಈ ಜಿಲ್ಲೆಯಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ನನಗೆ ವೋಟ್ ಹಾಕಿ ನನಗೆ ಆ ಕಾಲದಲ್ಲೇ ಫಸ್ಟ್ ರೌಂಡ್ನಲ್ಲಿ 1700 ವೋಟ್ಸ್ ನೀಡಲು ಕೆಲಸ. ನಾನು ಅವತ್ತು ಕೌಂಟಿಂಗ್ ದಿವಸ ಎಲ್ಲವೂ ಮಲಿಕೊಂಬಿಟ್ಟಿದ್ದೀನಿ. ಕೌಂಟಿಂಗ್ ಆಗೋಗುತ್ತೆ, ರಿಸಲ್ಟ್ ಆಗೋಗುತ್ತೆ, ಲೇಟಾಗಿ ಬಂದು ಸರ್ಟಿಫಿಕೇಟ್ ಇಸ್ಕೊತೀನಿ. ಹಂಗೆ ನಮ್ಮಲ್ಲೇ ಹೇಳಿ, ರಾಜಕೀಯದಲ್ಲಿ ಶಾಶ್ವತವಾಗಿ ಸ್ನೇಹಿತರು ಇಲ್ಲ, ಶಾಶ್ವತವಾದ ಥರ ದೇವೇಗೌಡರು ನಮ್ಮ ಮನೆಗೆ ಒಂದು ದಿವಸ ಬಂದೋಗಿದ್ರು, ಒಂದು ಅರ್ಧ ಗಂಟೆ ಬಂದೋಗಿದ್ರು. ಅವರು MP ಆಗಿರೋರು, ನಮಗೊಂದು ಹೆಮ್ಮೆ ಇರೋದು ಮಾಜಿ ಪ್ರಧಾನ ಗೆಲ್ಸಿದ್ದೀವಿ. ಇವ್ರು ಯಾರ್ಯಾರ್ದೋ ಮಾತಾಡ್ಕೊಂಡು ಡಿಮಾಂಡ್ ಮಾಡಿದ್ರೆ ನಮಗೇನು ಯೋಗ್ಯತೆ ಇರೋದು? ಹಾಂ ಅವಾಗ ನನ್ನ ಎಲೆಕ್ಷನಲ್ಲಿ ಬಂದು ನಾನು ಸೋಲಿಸಿ ಅಂತ ಹೇಳಿದ್ರು. ನಾನು ದೇವೇಗೌಡರು ನಾನೇ ಸೋಲಿಸಿದ್ದು ಅಂತಲೇ ಎಲೆಕ್ಷನ್ ಭಾಷಣದಲ್ಲೇ ಹೇಳಿದೆ. ಏನಾಯಿತು ಮತ್ತು 36,000 ಲೀಡ್ ಹೆಂಗೆ ಕೊಡ್ತಾರೆ? ಒಬ್ಬರಿಗೆ ಓಟ್ ಹಾಕ್ತಾ ಇದ್ರು ನನಗೆ 36,000 ಹೆಂಗೆ ಬಂದಿದ್ದು? 92,000 ಓಟ್ ತಗೊಂಡು ಇಡೀ ಜಿಲ್ಲೆಯಲ್ಲಿ ಯಾರೂ ತಗೊಂಡಿಲ್ಲ ಓಟ್. ಬಂದು ದೇವೇಗೌಡರು ಬಂದು ನಮ್ಮಲ್ಲಿ 5 ದಿವಸ ಕ್ಯಾಂಪೇನ್ ಮಾಡಿದ್ರು. ನಾನು ಸೋಲಿಸಿ ಅಷ್ಟೇ ಹೇಳ್ತಿದ್ದೀನಿ, ಏನು ಹೇಳ್ತಿರ್ಲಿಲ್ಲ. ಆದರೂ 36,000 ಕೊಟ್ಟು ಈಗ ದೊಡ್ಡೇರಿ ಹೋಗ್ಲಿ ಬರೀ ಒಕ್ಕಲಿಗರೇ ಜಾಸ್ತಿ ಇರೋದು, 5,000 ಲೀಡ್. ಅದರಿಂದ ನಾವು ಹೆಂಗೆ ಜನಗಳ ಹತ್ರ ಮತದಾರರ ಹತ್ರ ನಡ್ಕೊಳ್ತೀವಿ, ಅವ್ರು ವಿಶ್ವಾಸ ಗಳಿಸ್ತೀವಿ, ಅದ್ರ ಮೇಲೆ ಹೋಗ್ತದೆ ಚುನಾವಣೆ. ಹೊರತು ಸುಮ್ಮನೆ ಯಾರೋ ಬಂದು ಪರ ವಿರುದ್ಧ ಭಾಷಣ ಮಾಡ್ತಾರೆ ಅಂತ ಓಟು ಬರೋವು ಹೋಗೋವು ತೀರ್ಮಾನ ಆಗಲ್ಲ. ಏನು ಕಾಳಜಿ ಹೇಳಿದ್ರೆ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.